ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾ ಶೇಖರ್. ವಿಶ್ವ ಯೋಗ ದಿನಾಚರಣೆ ಅಂತ ಮೋದಿಯವರು ಕರೆ ಕೊಟ್ಟರು. ಯಾಕೆಂತಂದರೆ ಎಲ್ಲರಿಗೂ ಈ ಯೋಗದ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಅಂತ. ನೀವು ಆ ದಿನ ಮಾತ್ರ ಯೋಗ ಮಾಡೋದಲ್ಲ, ಪ್ರತಿನಿತ್ಯ ಯೋಗ, ಮುದ್ರಾ, ಪ್ರಾಣಾಯಾಮ ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ಆರೋಗ್ಯನ ಅಷ್ಟು ಚೆನ್ನಾಗಿ ಇಟ್ಕೋಬೋದು. ಸೊ ಇದು ನಿಮ್ಮ ಎಲ್ಲರ ಆದ್ಯ ಕರ್ತವ್ಯ ಆಗಿದೆ. ಯಾಕೆಂತಂದರೆ ನಾವು ಚೆನ್ನಾಗಿದ್ರೆ ಮಾತ್ರ ನಮ್ಮ ಸಮಾಜ ಕೂಡ ಚೆನ್ನಾಗಿರೋದು. ಸೊ ಸ್ವಸ್ಥ ಸಮಾಜದ ನಿರ್ಮಾಣ ಆಗಬೇಕು ಅಂತಿದ್ರೆ ಎಲ್ಲರೂ ಪ್ರತಿನಿತ್ಯ ಅರ್ಧ ಗಂಟೆನಾದರೂ ನಿಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಯೋಗಾಭ್ಯಾಸದಲ್ಲಿ ತೊಡಗಬೇಕು. ಅದಕ್ಕೋಸ್ಕರ ಇವತ್ತಿನ ದಿನ, ಅದರಲ್ಲೂ ಮಹಿಳೆಯರಿಗೆ ತುಂಬ ಆತಂಕ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಏನೋ ಒಂದು ಡಿಪ್ರೆಷನ್ನಿಗೆ ಒಳಗಾಗ್ತಾ ಇರ್ತಾರೆ, ಫಿಟ್ನೆಸ್ ಬಗ್ಗೆ ಪ್ರಾಬ್ಲಮ್ ಇರುತ್ತೆ. ಯಾಕೆಂತಂದರೆ ಒಂದು ಮಹಿಳೆ ಅಷ್ಟು ಚೆನ್ನಾಗಿರಬೇಕು ಅಂತಂದರೆ ಮನೇಲೂ ಕೆಲಸ ಮಾಡ್ತಾರೆ, ಹೊರಗಡೆನೂ ಕೆಲಸ ಮಾಡ್ತಾರೆ. ಸೊ ಆರೋಗ್ಯದ ಬಗ್ಗೆ ಕಾಳಜಿ ಇರಲೇಬೇಕಲ್ವಾ. ಸೊ ಅದಕ್ಕೋಸ್ಕರ ಮಹಿಳೆಯರಿಗೆ ಯಾವ ಯೋಗಾಭ್ಯಾಸಗಳಲ್ಲಿ ಆಸನಗಳು ಉಪಯುಕ್ತವಾಗಿದೆ ಮತ್ತು ಬೇರೆ ಬೇರೆ ಏನು ಮಾಡಿದ್ರೆ ಅವರು ಸಂತೋಷವಾಗಿ ಚೆನ್ನಾಗಿ ಫಿಟ್ನೆಸ್ಸನ್ನು ಕಾಪಾಡಿಕೊಂಡು ತುಂಬ ಚೆನ್ನಾಗಿರ್ಬೋದು ಅಂಥದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಸೊ ಈಗ ಪೋಸ್ಚರ್ಸ್ ಅಂದರೆ ಫಿಸಿಕಲ್ ಪೋಸ್ಚರ್ ಅಂದರೆ ಆಸನ ಅಂತ ಹೇಳ್ತಾರೆ. ಅಂದರೆ ಸ್ಥಿರಂ ಸುಖಂ ಆಸನಂ ಅಂತ ಫೈನಲ್ ಪೋಸ್ಚರಲ್ಲಿ ಅವರು ನಿಧಾನವಾಗಿ ಉಸಿರಾಡ್ತಾ ಒಂದೊಂದು ಪೋಸ್ಚರ್ ಮಾಡೋದ್ರಿಂದ ಎಲ್ಲ ದೇಹದ ಆರ್ಗನ್ಗಳಿಗೆ, ಅದರಲ್ಲೂ ಗರ್ಭಕೋಶಕ್ಕೆ ಮುಖ್ಯವಾಗಿ ಯಾವ್ಯಾವ ಆಸನ ಇಂಪಾರ್ಟೆಂಟ್ ಆಗಿರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, PCOD ಆಗಿರ್ಬೋದು, ಅಥವಾ ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸ್ ಏನೇ ಇದ್ದರೂ ಕೂಡ ಅದಕ್ಕೆ ತಕ್ಕ ಹಾಗೆ ಯಾವ ಪೋಸ್ಚರ್ ಮಾಡಬೇಕು ಅನ್ನೋದನ್ನೇ ಈಗ ನೋಡೋಣ. ಸಮಸ್ಥಿತಿ ಅಂತ ಈ ಥರ ನಿಂತ್ಕೋಬೇಕು. ನಿಂತು ನಮ್ಮ ಬಲಗಾಲನ್ನು ಪಕ್ಕಕ್ಕೆ ಚಾಚಬೇಕು. ಹೀಗೆ ಇಷ್ಟು ಡಿಸ್ಟೆನ್ಸ್ ಇರಬೇಕು. ರೈಟ್ ಫುಟ್ಟನ್ನು ಮಾತ್ರ ಟರ್ನ್ ಮಾಡಿಬಿಟ್ಟು ಶೋಲ್ಡ್ರು ಹೀಗಿಟ್ಟು ನಮ್ಮ ಶೋಲ್ಡ್ರ್ ನೇರದಲ್ಲಿ ಈ ಥರ ಕೈ ಇಟ್ಕೊಂಡು ನಿಧಾನವಾಗಿ ಉಸಿರು ಇಲ್ಲಿ ತೊಗೊಂಡು ಉಸಿರು ಬಿಡ್ತಾ ಕೆಳಕ್ಕೆ ಬಾಗ್ತಾ ಹೋಗಬೇಕಾಗತ್ತೆ. ನೆಲ ಮುಟ್ಟಕ್ಕಾದರೆ ನೆಲನ ಮುಟ್ಟಿ ಈ ರೀತಿ ಕತ್ತನ್ನು ಕಂಪ್ಲೀಟ್ ತಿರುಗಿಸ್ಬಿಟ್ಟು ಕೈ ಬೆರಳು ತುದಿ ನೋಡ್ತಾ ಇರಿ. ಈಗ ನಿಮಗೆ ಗೊತ್ತಾಗತ್ತೆ ಬ್ಯಾಕ್ ಬೋನಿಗೆ ಸ್ಟ್ರೆಂತ್ ಬರಲಿಕ್ಕೆ, ಕೈ ಫ್ಯಾಟ್ ರೆಡ್ಯೂಸ್ ಆಗಲಿಕ್ಕೆ, ಕತ್ತಿನ ಭಾಗಕ್ಕೆ ಕೂಡ ಎಕ್ಸಸೈಸ್ ಮಾಡ್ತಾ ಬರಬೇಕು. ಹೀಗೆ ಆಮೇಲೆ ನಿಧಾನವಾಗಿ ವಾಪಸ್ ಬಂದು ಈ ರೀತಿ, ಇದು ಸೆಲ್ಫ್ ಕಾಂಪ್ಲಿಮೆಂಟ್ರಿ ಅಂತ, ಮತ್ತೊಂದು ಸೈಡು ಅದೇ ಥರ ಮಾಡಬೇಕು. ಆಮೇಲೆ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಬೇಕು. ಇನ್ನೂ ಮುಖ್ಯವಾಗಿ ಲೇಡೀಸಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬೇರೆ ಪೋಸ್ಚರ್ಸ್ ಇರುತ್ತೆ. ಯಾಕಂದರೆ ಥೈರಾಯ್ಡ್ ಒಂದು ಹಾರ್ಮೋನ್ ವ್ಯತ್ಯಾಸ ಆದರೆ ಡೈರೆಕ್ಟ್ ಯೂಟ್ರಸ್ ಅಫೆಕ್ಟ್ ಆಗೋದ್ರಿಂದ ಅದಕ್ಕೆ ಒಂದು ಸಿಂಪಲ್ ಪೋಸ್ಚರ್ ತೋರಿಸ್ತೀನಿ. ಸೊ ಇಲ್ಲಿ ನಾವು ಕತ್ತು ಎಕ್ಸ್ಪ್ಯಾಂಡ್ ಆಗೋ ಥರ ಇರೋವಂಥ ಎಲ್ಲ ಎಕ್ಸಸೈಸ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈ ರೀತಿ ಸೈಡಿಗೆ ಕಂಪ್ಲೀಟಾಗಿ ತಿರ್ಕೊಳ್ಳಿ. ಹೀಗೆ ಕೈನ ಇಲ್ಲಿಟ್ಟು ಒಂದು ಕೈ ಈ ರೀತಿ ಮಾಡಿಕೊಂಡು ಕೈನ ನೇರವಾಗಿ ಫಸ್ಟು ಚಾಚಿ ಆದ ನಂತರ ಕತ್ತನ್ನ ಹಿಂದಕ್ಕೆ ಬಿಡಬೇಕು. ಹೀಗೆ. ಸೊ ಇದರಿಂದ ಅಬ್ಡಾಮಿನ್ ರೀಜನ್ನಿಗೆ ಕೂಡ ಎಕ್ಸಸೈಸ್ ಆಗುತ್ತೆ, ಜೊತೆಗೆ ಗಂಟ್ಲು ಭಾಗ ಕೂಡ ಎಕ್ಸಸೈಸ್ ಆಗುತ್ತೆ. ಸೊ ಇನ್ನು ಸಿಟ್ಟಿಂಗ್ ಎಕ್ಸಸೈಸ್ ನೋಡೋಣ. ವಜ್ರಾಸನದಲ್ಲಿ ಕೂತ್ಕೋಬೇಕು. ಸೊ ಉಷ್ಟ್ರಾಸನ ಅಂತ, ಇದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಸನ. ಯಾಕೆಂದರೆ ಲೇಡೀಸಿಗಿದು ವರ ಇದ್ದ ಹಾಗೆ ಅಂತ ಹೇಳ್ತಾರೆ. ಅಂದರೆ ಫೇಶಿಯಲ್ ಬ್ಯೂಟಿ ಕೂಡ ಇನ್ಕ್ರೀಸ್ ಆಗಲಿಕ್ಕೆ, ಜೊತೆಗೆ ಫ್ಯಾಟ್ ರೆಡ್ಯೂಸ್ ಆಗಲಿಕ್ಕೆ, ಜೊತೆಗೆ ಥೈರಾಯ್ಡ್ ಆ ರೀತಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಹೀಗಿಟ್ಟು ಕಾಲು ಹೆಜ್ಜೆಗಳು ಜೋಡಿಸಿರಿ. ಈ ರೀತಿ ಬ್ರೀತ್ ಇನ್, ಉಸಿರು ತಗೋಬೇಕು. ಇಲ್ಲಿ ಉಸಿರು ಬಿಡ್ತಾ ಹೀಗೆ ತಗೊಂಡೋಗಿ ಈ ರೀತಿ ಸೊಂಟನ ಮುಂದಕ್ಕೆ ತಳ್ಳಿ, ಇಲ್ಲಿ ನೋಡಿ ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಲಂಗ್ ರಿಲೇಟೆಡ್ ಪ್ರಾಬ್ಲಮಿಗೆ ಕೂಡ ಒಳ್ಳೇದಿದ್ದು. ಇಲ್ಲಿ ನಿಮ್ಗೆ ಎಷ್ಟೊತ್ತಾಗುತ್ತೆ ಅಷ್ಟು ಸ್ಟೇ ಮಾಡಬೇಕು. ಆಮೇಲೆ ನಿಧಾನವಾಗಿ ಮುಂದಕ್ಕೆ ಬಾಗಬೇಕು. ಅಂದರೆ ಕಾಂಪ್ಲಿಮೆಂಟ್ರಿ ಆಸನ, ಶಶಂಕಾಸನ ಈ ರೀತಿ ಇದು ಮಾಡೋದ್ರಿಂದ ನಿಮಗೆ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ತುಂಬ ಚೆನ್ನಾಗಿ ಕ್ಯೂರ್ ಆಗುತ್ತೆ. ವಿಪರೀತ ಕರಣಿ ಮುದ್ರಾ ಅಂತ, ಅದು ಕಾಯ ಮುದ್ರಾ. ಈಗ ನಾವು ಮುದ್ರಾ ಅಂದರೆ ಹ್ಯಾಂಡ್ ಜೆಸ್ಚರ್ ಮಾಡ್ತೀವಲ್ಲ, ಅದೇ ಥರ ಮಲ್ಕೊಂಡು ಕಾಯ ಮುದ್ರಾ ಅಂದರೆ ನಮ್ಮ ದೇಹದ ಅಂಗಾಂಗಗಳನ್ನು ಯೂಸ್ ಮಾಡಿ ಮಾಡುವಂಥ ಮುದ್ರಾ. ಸೊ ಲೇಡೀಸಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಟೋ ಟು ಹೆಡ್ ಯಾವುದೇ ರೀತಿ ಇಶ್ಯೂ ಇದ್ದರೂ, ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಂದ ಹಿಡಿದು ಮೆನೋಪಾಸ್ ಟೈಮಲ್ಲಿ ಯೂಟ್ರಸ್ ಪ್ರೊಲ್ಯಾಪ್ಸಿಂದ ಹಿಡಿದು ಪ್ರತಿಯೊಂದಕ್ಕೂ ಉಪಯುಕ್ತವಾಗಿರುವಂಥ ಒಂದು ಪೋಸ್ಚರ್. ಈವನ್ ಏಜ್ ಕೂಡ ನಮ್ಮದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಏಜ್ ಅಂದರೆ ಈಗ ನಮಗೊಂದು 60 ವರ್ಷ ಆಗಿದ್ರೂ 50 ವರ್ಷ ಅಥವಾ 45 ವರ್ಷದಲ್ಲಿ ಏನು ಎನರ್ಜಿ ಇರುತ್ತೆ ನಿಮಗೆ, ಅದೇ ಥರ ಎನರ್ಜಿನ ಕೂಡ ಮೇಂಟೈನ್ ಮಾಡ್ಬೋದು. ಅಷ್ಟು ಒಳ್ಳೆಯ ಒಂದು ಮುದ್ರಾ ವಿಪರೀತ ಕರಣಿ ಮುದ್ರಾ. ಅದನ್ನು ಫಸ್ಟ್ ನೋಡೋಣ.
ಹೀಗೆ ಮಲ್ಕೊಳ್ಬೇಕು. ಇವಾಗ ಜಸ್ಟ್ ಕೈ ಸಪೋರ್ಟ್ ಸ್ವಲ್ಪ ಈ ಥರ ಇಟ್ಕೊಳ್ಳಿ. ಇಟ್ಕೊಂಡು ನಿಧಾನವಾಗಿ 90 ಡಿಗ್ರಿ ಕಾಲನ್ನು ಲಿಫ್ಟ್ ಮಾಡಿ. ನಿಮಗೆ ಎಷ್ಟು ಪ್ರೈಸ್ ಮಾಡೋಕ್ಕಾಗತ್ತೆ ಅಷ್ಟು ಮಾಡಿ. ಈ ಥರ ಸಪೋರ್ಟ್ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಇಷ್ಟು ಎತ್ತಬೇಕು, ಹೀಗೆ ಇಷ್ಟೇ. ಸೊ ಸೇಮ್ ನೀವು ಇಲ್ಲಿ ಮುಷ್ಟಿ ಕೊಟ್ಟಿದ್ದೀರಿ. ಈ ಒಂದು ಪೋಸ್ಚರಲ್ಲಿ ಉಸಿರಾಡ್ತಾ ಇರ್ಬೇಕು ನಿಧಾನವಾಗಿ, ಎಷ್ಟು ಸಾಧ್ಯ. ಒಂದು 5 ಮಿನಿಟ್ಸ್ವರೆಗೂ ಇದೇ ಪೋಸ್ಚರಲ್ಲಿದ್ದರೆ ತುಂಬಾ ಒಳ್ಳೆಯದು. ಇನ್ನು ಸ್ವಲ್ಪ ಲಿಫ್ಟ್ ಮಾಡಲಿಕ್ಕಾಗತ್ತೆ, ಬಾಡಿ ನಿಮ್ಮ ಸ್ವಲ್ಪ ಹಗುರ ಇದೆ ಅಂತಂದರೆ ಇಷ್ಟು ಲಿಫ್ಟ್ ಮಾಡಿಬಿಟ್ಟು ಇಲ್ಲಿಗೆ ಮುಷ್ಟಿ ಇಡಬೇಕು. ಮುಷ್ಟಿ ಇಟ್ಟು ನೋಡಿ, ಇವಾಗ ಅಬ್ಸರ್ವ್ ಮಾಡಿ ನೋಡಿ, ಕ್ಲೀನಾಗಿ ಕಾಲು ನೇರವಾಗಿದೆ. ಹೊಟ್ಟೆಗೆ ಯಾವ ಥರ ಪ್ರೆಷರ್ ಬೀಳುತ್ತೆ ನೋಡಿ. ಗರ್ಭಕೋಶಕ್ಕೆ ರಕ್ತ ಪರಿಚಲನೆ ಇದರಲ್ಲಿ ಹೆಚ್ಚಾಗ್ತಾ ಹೋಗೋದ್ರಿಂದ ಈವನ್ ಫೈಬ್ರಾಯ್ಡ್ಸ್ ಆಗಿರ್ಬೋದು ಅಥವಾ ಸಿಸ್ಟ್ ಫಾರ್ಮೇಷನ್ ಆಗಿರ್ಬೋದು ಎಲ್ಲದು ಕರಗ್ಲಿಕ್ಕೆ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಆಮೇಲೆ ನಿಧಾನವಾಗಿ ವಾಪಸ್ ಬರುವಂಥದ್ದು. ಸೊ ಇಷ್ಟು ಸಿಂಪಲ್ ಆಗಿರೋ ಪೋಸ್ಚರ್ ಇದು. ಸೊ ಇದನ್ನು ಪ್ರತಿನಿತ್ಯ 5 ನಿಮಿಷದವರೆಗೂ ಕಂಟಿನ್ಯೂ ಮಾಡಬೇಕು. ಮೊದಲಿಗೆ ಅರ್ಧ ನಿಮಿಷದಿಂದ ತೊಗೊಂಡು ಹೋಗಬೇಕು. ಇನ್ನೊಂದು ಆಸನ ಜಠರ ಪರಿವರ್ತನಾಸನ ಅಂತ. ಈ ರೀತಿ ಮಲ್ಕೋಬೇಕು. ಜಠರ ಅಂದರೆ ಹೊಟ್ಟೆ, ಪರಿವರ್ತನೆ ಆಗುತ್ತೆ ಅಂದರೆ ಹೊಟ್ಟೆ ರೀಜನಿಗೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳಿಗೆ, ಇನ್ನೂ ಮುಖ್ಯವಾಗಿ ಹೊಟ್ಟೆ ಸುತ್ತಲೂ ಇರುವಂಥ ಕೊಬ್ಬು ಕಡಿಮೆ ಆಗಲಿಕ್ಕೆ ಕೂಡ ಇದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಹೋಗುತ್ತೆ. 90 ಡಿಗ್ರಿ ಕಾಲನ್ನು ಲಿಫ್ಟ್ ಮಾಡಬೇಕು. ನಿಧಾನವಾಗಿ ನಿಮ್ಮ ಕೈ ಎಲ್ಲಿರುತ್ತೆ ಅಲ್ಲಿಗೆ 2 ಕಾಲುಗಳನ್ನು ತೊಗೊಂಡು ಬಂದು ಕತ್ತನ್ನು ಅಪೋಸಿಟ್ ಸೈಡಿಗೆ ಈ ರೀತಿ ತಿರುಗಿಸಿ ಇಟ್ಟಿರಬೇಕು. ಸೊ ಇವಾಗ ನಿಮ್ಮ ಹೊಟ್ಟೆ ರೀಜನ್ ಕಡೆ ಅಬ್ಸರ್ವ್ ಮಾಡಿ, ಯಾವ ಥರ ಟ್ವಿಸ್ಟ್ ಆಗಿದೆ, ಏನು ಚೇಂಜಸ್ ಆಗಿದೆ ಅಂತ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಇದರಲ್ಲಿ ಕೂಡ ಅರ್ಧ ನಿಮಿಷ ಸೇಮ್ ಪೊಸಿಷನಲ್ಲಿ ಇರಬೇಕಾಗತ್ತೆ. ಮತ್ತು ವಾಪಸ್ ಬಂದು ಅದೇ ಥರ ಸೆಲ್ಫ್ ಕಾಂಪ್ಲಿಮೆಂಟ್ರಿ ಅಂತ ಮತ್ತೊಂದು ಸೈಡಿಗೆ ಕೂಡ ಮಾಡ್ತಾ ಹೋಗಬೇಕು. ಸೊ ಪೋಸ್ಚರ್ಸ್ ಮುಗಿದ ಮೇಲೆ ನಿಮಗೆ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಬೇಕು ಅಂದರೆ ಒಂದು ಶವಾಸನ ಹಾಕಬೇಕು. ಇಲ್ಲಿ ಇಂಪಾರ್ಟೆಂಟ್ ಒಂದು 4-5 ಆಸನ ಅಷ್ಟೇ ತೋರಿಸಿದ್ದೀನಿ. ಇಲ್ಲೇನು ಮಾಡಬೇಕು, ನಿಮ್ಮ ಬ್ರೀದಿಂಗ್ ಕಡೆ ಮಾತ್ರ ಗಮನ ಇರಬೇಕು. ಪ್ರತಿಯೊಂದು ಅಂಗಾಂಗಗಳಿಗೆ ಕಾಲಿನಿಂದ ಅಂದರೆ ಪಾದದಿಂದ ನೆತ್ತಿವರೆಗೆ ಎಲ್ಲ ಆರ್ಗನ್ಸಿಗೂ ರಿಲ್ಯಾಕ್ಸ್ ಹೇಳಬೇಕು, ವಿಶ್ರಾಂತಿ ಕೊಡಬೇಕು. ಹಾಗೆಯೇ ಇಷ್ಟು ದಿನ ಇಷ್ಟು ಚೆನ್ನಾಗಿ ನಮಗೆ ಕೆಲಸ ಮಾಡಿಕೊಡ್ತಾ ಇರೋದಕ್ಕೆ ನಿಮ್ಮಲ್ಲಿ ಒಂದು ಕೃತಜ್ಞತೆ ಇರಬೇಕು. ಅಂದರೆ ಕೃತಜ್ಞತಾ ಭಾವ, ಥ್ಯಾಂಕ್ಸ್ ಹೇಳ್ತಾ ಹೋಗುವಂಥದ್ದು. ಮುಖ್ಯವಾದ ಆಸನ ಉಪವಿಷ್ಟ ಕೋಣಾಸನ. ಸೊ ಇಲ್ಲಿ ಕಾಲನ್ನು ಎಷ್ಟು ಸ್ಟ್ರೆಚ್ ಆಗುತ್ತೋ ಅಷ್ಟು ಸ್ಟ್ರೆಚ್ ಮಾಡ್ಕೋಬೇಕು. ಆಮೇಲೆ ಉಸಿರನ್ನ ನಿಧಾನವಾಗಿ ತಗೊಂಡು ಫುಲ್ ಕೈಗಳನ್ನು ಮೇಲೆತ್ತಿ ನಂತರ ಈ ರೀತಿ ಬಗ್ಗಿ ಎಷ್ಟು ನಿಮಗೆ ಬಗ್ಲಿಕ್ಕೆ ಸಾಧ್ಯನೋ ಅಷ್ಟು ಬೆಂಡ್ ಮಾಡ್ತಾ ಹೋಗಬೇಕು. ಹೀಗೆ ಇದು ತುಂಬ ಜನರಿಗೆ ಸ್ವಲ್ಪ ಕಷ್ಟ ಆದರೆ ಕಾಲನ್ನು ಇಷ್ಟೇ ಇಟ್ಬಿಟ್ಟು ಈ ರೀತಿ ಮುಂದಕ್ಕೆ ಇಷ್ಟೇ ಬಗ್ಗಿ ಪ್ರಯತ್ನ ಪಡ್ತಾ ಹೋಗಬೇಕು. ಮತ್ತು ಅದೇ ಥರ ಸೈಡಿಗೆ ಕೂಡ ಮಾಡ್ಕೊಂಡು ಹೋಗ್ಬೋದು. ಹೀಗೆ ಇಲ್ಲಿ ಕೂಡ ನಿಮಗೆ ಎಷ್ಟು ಬಗ್ಲಿಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಬಗ್ಗಿ ಈ ರೀತಿ ಫಾಲೋ ಮಾಡ್ಕೊಂಡು ಹೋಗಬೇಕು. ನಂತರ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಬೇಕು. ಇದು ಪೆಲ್ವಿಕ್ ರೀಜನಿಗೆ ತುಂಬ ಮುಖ್ಯವಾದ ಎಕ್ಸಸೈಸ್. ಸೊ ಎಲ್ಲ ಮಹಿಳೆಯರಲ್ಲೂ ತುಂಬ ಆಸೆ ಇರೋದೇನು, ಸೊ ಫ್ಯಾಟ್ ಕಡಿಮೆ ಆಗಬೇಕು, ಹೊಟ್ಟೆ ಸುತ್ತಲೂ ಕೊಬ್ಬು ಇರಬಾರ್ದು ಅಂತ. ಅದಕ್ಕೆ ಒಂದು ಒಳ್ಳೆಯದೊಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ. ಇದು ಬರೀ ಎಕ್ಸಸೈಸ್ ಅಷ್ಟೇ. ಸೊ ತುಂಬ ಚೆನ್ನಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ದಿನಕ್ಕೆ 2 ಸಲ 3 ಸಲ ಮಾಡಬೇಕಾಗತ್ತೆ. ಸೊ ಅದು ಯಾವ ಥರ ಮಾಡೋದು ಅಂತ ನೋಡೋಣ. ಈ ರೀತಿ ನಿಂತ್ಕೋಬೇಕು. ಹೀಗೆ ಇಲ್ಲಿ ನಿಂತಾದ್ಮೇಲೆ ಎಷ್ಟು ನಿಮಗೆ ಬಗ್ಲಿಕ್ಕಾಗತ್ತೆ ಅಷ್ಟು ಈ ರೀತಿ ಬೆಂಡಿಂಗ್ ಕೊಡಿ. ಹೀಗೆ ಬೆಂಡಿಂಗ್ ಕೊಟ್ಟ ನಂತರ ಕೈನ ಕೆಳಗಡೆ ಕಂಪ್ಲೀಟಾಗಿ ಕೆಳಗೆ ಬಿಟ್ಟು ಆದಮೇಲೆ ಈ ರೀತಿ ಉಸಿರು ತಗೊಳ್ಳೋದು ಬಿಡೋದು ಮಾಡ್ತಾ ಹೋಗಿ. ಅದ್ರ ಕಡೆ ಗಮನ ಬೇಕಾಗಿರೋಲ್ಲ. ಇಲ್ಲಿ ಉಸಿರು ಹೊರಗೆ ಬಿಟ್ರೆ ಒಳ್ಳೆಯದು. ಈ ರೀತಿ ರಿಲ್ಯಾಕ್ಸ್ ಆಗಬೇಕು. ಸೊ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ 10ಇಂದ ತಗೊಂಡು ನೀವು ಒಂದು 20 ಕೌಂಟು 30 ಕೌಂಟು ಆ ಥರ ಇನ್ಕ್ರೀಸ್ ಮಾಡ್ಕೊಳ್ಳಿ. ತುಂಬ ಸಿವಿಯರ್ ಬ್ಯಾಕ್ ಪೇನ್ ಇದ್ದರೆ ಇದನ್ನು ಜಾಸ್ತಿ ಮಾಡಲಿಕ್ಕೆ ಹೋಗಬಾರ್ದು. ಸೊ ಮಾತೃಮುಕ್ತ ಜೀವನ ಶೈಲಿ ಯಾವ ಥರ ಇರಬೇಕು ಅಂದರೆ ನೀವು ಪ್ರತಿನಿತ್ಯ ಯೋಗಾಭ್ಯಾಸ ಮಾಡ್ತಾ ಹೋಗಬೇಕು. ಈಗ ಮಾಡಿದ್ರ ಜೊತೆಗೆ ಕೆಲವೊಂದು ಸೂರ್ಯ ನಮಸ್ಕಾರ, ವಾರ್ಮಿಂಗ್ ಅಪ್ ಎಕ್ಸಸೈಸ್ ಇದನ್ನೆಲ್ಲ ಕಂಟಿನ್ಯೂ ಮಾಡಿ. ಸೊ ಇವತ್ತು ಮಾತ್ರ ಅಲ್ಲ, ಪ್ರತಿನಿತ್ಯ ನೀವು ಮಾಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿ ಸುಧಾರಿಸುತ್ತೆ. ಸೊ ದೈಹಿಕವಾಗಿ ಮಾನಸಿಕವಾಗಿ ನೀವೊಂದು ಅಷ್ಟು ಚೆನ್ನಾಗಿ ಎಲ್ಲ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು ಅಥವಾ
ಪುರುಷರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಅಗತ್ಯ ಇರೋದು ಯೋಗ. ಪ್ರತಿನಿತ್ಯ ಮಾಡಿ.